ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅಂತ ಕೈ ಹಿಸ್ಕೊಂಡು ಓಡಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇನ್ನು ಅವರ ಸ್ವಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಕಲಬುರಗಿ ಜಿಲ್ಲೆಯಲ್ಲಿ ಹೇಗಿದೆ ಹಾಗಾದ್ರೆ ಪರಿಸ್ಥಿತಿ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತೀವಿ ನಿಮಗೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರದ ಮೂಲಕ ಮನವಿ ಮಾಡ್ಕೊಂಡಿರೋದ್ರ ಬಗ್ಗೆ ಈಗಷ್ಟೇ ನಾವು ಪೂರ್ತಿ ಡೀಟೇಲ್ ಆಗಿ ಮಾಹಿತಿ ಕೊಟ್ವಿ. ಬಟ್ ಕಾಂಗ್ರೆಸ್ ಶಾಸಕರಿಂದಲೇ ಕಲಬುರಗಿಯಲ್ಲಿ ಕೌಂಟರ್. ಅಫ್ಜಲ್ಪುರ ಶಾಸಕ MY ಪಾಟೀಲ್ ಅನುದಾನಿತ ಶಾಲೆಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಆಗಿದೆ. ಪಥಸಂಚಲನದಲ್ಲಿ ನೂರಾರು ಕಾರ್ಯಕರ್ತರು, ಆರ್ಎಸ್ಎಸ್ನ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಅಫ್ಜಲ್ಪುರದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಶಾಲೆ ಇದೆ. ನೀವು ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ಸೊ ಕಾಂಗ್ರೆಸ್ ಸಚಿವರ ಮಾತಿಗೆ ಕಾಂಗ್ರೆಸ್ನಲ್ಲೇ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ. ನಾವು ಹಿಂಗೆ ಕೇಳಬೇಕಿದ್ನ, ಯಾಕಂದ್ರೆ ಉರಿದು ಬೀಳ್ತಾ ಇದ್ದಾರೆ. ಅದು ಹೈಕಮಾಂಡ್ನ ನಿರ್ದೇಶನ ಏನೋ ಗೊತ್ತಿಲ್ಲ, ಅದು ಎಲ್ರಿಗೂ ಅನ್ವಯ ಆಗಬೇಕಲ್ಲ. ಇಲ್ಲಿ ಪರ್ಮಿಷನ್ ಹೆಂಗೆ ಕೊಟ್ಟರು ನೋಡಿ. ಅವ್ರು ಆರಾಮ್ಸೆ ರಾಜಾರೋಷವಾಗಿ ದೇಶಭಕ್ತಿಗೆ ಏನೇನು ಬೇಕು, ಶಿಸ್ತು ಮತ್ತು ಅನುಷ್ಠಾನಕ್ಕೆ ಮತ್ತೊಂದು ಹೆಸರು RSS. ತುಂಬ ಜನರಿಗೆ ಗೊತ್ತಿಲ್ಲ, ಈ ಸಂಘಟನೆ 1 ಗಂಟೆಯಲ್ಲಿ 5 ಕೋಟಿ ಜನ ಸೇರಬೇಕು ಭಾರತದಲ್ಲಿ ಅಂತ ಕರೆ ಕೊಟ್ಟರೆ ಒಂದು ಸ್ಥಳದಲ್ಲಿ ಬರ್ತಾರಂತೆ. ಆ ಕಾನ್ಫಿಡೆನ್ಸ್ ಅವ್ರಿಗಿದೆ. ಇಲ್ಲಿ ನೋಡಿದ್ರೆ ಇವರೆಲ್ಲ ಬ್ಯಾನು ಅಂತ ಓಡಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಒಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರು ಹಗಲು ರಾತ್ರಿ RSS ಕುರಿತಾಗಿ ತಮ್ಮಲ್ಲಿರುವ ದ್ವೇಷವನ್ನು ಅವಕಾಶ ಸಿಕ್ಕಾಗಲೆಲ್ಲ ಆಚೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಶಾಸಕರು ನೋಡಿದ್ರೆ ಕ್ಯಾರೆ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಅವರೇ ಪರ್ಮಿಷನ್ಗಳನ್ನು ಕೊಟ್ಕೊಂಡು ಆರಾಮ್ಸೆ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಸ್ಪಷ್ಟ ಆಗ್ತಿದೆ. ಇದು ಮುಜುಗರ ಅಲ್ವಾ ಪ್ರವೀಣ್? ಹೌದು, ಇದು ನಿಜಕ್ಕೂ ಕೂಡ ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಜುಗರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನಂದ್ರೆ RSS ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀನಿ ಅಂತ ಒಂದು ಕಡೆ ಹೇಳಿದಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ನಿನ್ನೆ ಏನಂದ್ರೆ RSS ಪಥಸಂಚಲನ ನಡೆಸುವಂತಹ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆಗಳು ಸೇರಿದಂತೆ ಪಾರ್ಕ್ಗಳಲ್ಲಿ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು, ಇದು ಸಮಾಜದಲ್ಲಿ ವಿಷ ಬಿತ್ತುವಂತಹ ಕೆಲಸ ಮಾಡ್ತಾ ಇದೆ ಅಂತೇಳಿ CM ಅವರಿಗೆ ಪತ್ರ ಬರೀತಾರೆ. ಆದ್ರೆ ರಾಜ್ಯದಲ್ಲಿ ಬ್ಯಾನ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಅವರದೇ ಜಿಲ್ಲೆಯ ಅವರದೇ ಉಸ್ತುವಾರಿ ಸಚಿವರಾಗಿರುವಂತಹ ಕ್ಷೇತ್ರದಲ್ಲಿ ಅವರದೇ ಕಾಂಗ್ರೆಸ್ನ ಶಾಸಕರಾದಂತಹ MY ಪಾಟೀಲ್ ಅವರ ಒಂದು ಅಫ್ಜಲ್ಪುರ ಕ್ಷೇತ್ರದ ಅವರ ಒಂದು ಶಾಲೆ ಆವರಣ ಏನಂದ್ರೆ ಮಹಾಂತೇಶ್ವರ ವಿದ್ಯಾವರ್ಧಕ ಶಾಲೆ ಏನಿದೆ, ಆ ಒಂದು ಶಾಲೆಯಲ್ಲಿ ನಿನ್ನೆ ಸುಮಾರು 2 ಗಂಟೆಗೂ ಅಧಿಕವಾಗಿ ಏನಂದ್ರೆ ಅಲ್ಲಿ RSS ಪಥಸಂಚಲನ ಕಾರ್ಯಕ್ರಮ ನಡೀತು. ಅದೇ ರೀತಿಯಾಗಿ ಪಥಸಂಚಲನದ ಕಾರ್ಯಕ್ರಮದ ಬಳಿಕ ಬೌದ್ಧಿಕ ಕಾರ್ಯಕ್ರಮ ಕೂಡ ಆ ಒಂದು ಶಾಲೆಯ ಆವರಣದಲ್ಲೇ ಸುಮಾರು 2 ಗಂಟೆಗಳ ಕಾಲ ನಡೆದಿದೆ. ಸೊ ಇದು ಒಂದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇನೋ ಇಡೀ ರಾಜ್ಯದಲ್ಲಿ RSS ಅನ್ನ ಬ್ಯಾನ್ ಮಾಡ್ತೀನಿ, ಸಾರ್ವಜನಿಕ ಸ್ಥಳಗಳಲ್ಲಿ RSS ಪಥಸಂಚಲನ ಮತ್ತು RSS ಚಟುವಟಿಕೆಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಕೊಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಏನಂದ್ರೆ ಪತ್ರ ಬರೆದು ಒತ್ತಡ ಹಾಕಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಅವ್ರದೇ ಜಿಲ್ಲೆಯ ಅವ್ರದೇ ಉಸ್ತುವಾರಿ ಕ್ಷೇತ್ರದಲ್ಲಿ ಅವರದೇ ಕಾಂಗ್ರೆಸ್ನ ಶಾಸಕರ ಒಂದು ಶಾಲೆ, ಅನುದಾನಿತ ಶಾಲೆಯಲ್ಲಿ ಪಥಸಂಚಲನ ನಡೆಯುತ್ತೆ ಅಂದ್ರೆ ಇವರು ರಾಜ್ಯದಲ್ಲಿ RSS ಅನ್ನ ಬ್ಯಾನ್ ಮಾಡ್ತಾರಾ ಎಂಬ ಪ್ರಶ್ನೆಯನ್ನು ಜನಸಾಮಾನ್ಯರು ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡ್ತಾ ಇದ್ದಾರೆ. ಮಮತಾ, ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ MY ಪಾಟೀಲ್ ಅವರ ರಿಯಾಕ್ಷನ್ ನೋಡ್ಬೇಕು, ಇದಕ್ಕೆ ಏನು ಹೇಳ್ತಾರೆ, ಅವ್ರ ಗಮನಕ್ಕೆ ಬಂದಿತ್ತಾ ಇಲ್ವಾ, ಅಥವಾ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರದ ಬಗ್ಗೆ ಇವ್ರಿಗೆ ಗೊತ್ತಿತ್ತಾ ಇಲ್ವಾ, ಅಥವಾ ಗೊತ್ತಿದ್ದು ಅವ್ರ ಪಡ್ಗೆ ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಟಿರಬಹುದು. ಅವ್ರದ್ದೇ ಜಿಲ್ಲೆ ಆಗಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಮತ್ತು MY ಪಾಟೀಲ್ ಇವರೇ ಉತ್ತರ ಕೊಡಬೇಕು. ಆಮೇಲೆ ಇತಿಹಾಸದಲ್ಲಿ ಎಲ್ಲ ಅಳಿಸಾಕ್ತೀವಿ, RSSನ ಅಳಿಸಾಕ್ತೀವಿ ಅಂತಿದ್ದಾರೆ. RSS ಸ್ಥಾಪನೆ ಆಗಿದೆ ಕಾಂಗ್ರೆಸ್ ನಾಯಕನಿಂದ, ಅದು ಹೆಂಗೆ ಅಳಿಸ್ತಾರೆ ಇವರು ಅನ್ನೋದು ಗೊತ್ತಿಲ್ಲ. ಆ ಕಾಲದ ರಾಜಕೀಯನೇ ಬೇರೆ, ಈ ಕಾಲದ ರಾಜಕೀಯನೇ ಬೇರೆ. ಇವನೇ ಸದುದ್ದೇಶದಿಂದ ಅವರು ಸಂಘಟನೆ ಮಾಡಿದ್ರು ಅಂತ ಅಂದ್ಕೊಂಡ್ವಿ. ಬಟ್ ಇವರು ರಾಷ್ಟ್ರವನ್ನು ಒಡಿತಾ ಇದ್ದಾರೆ ಅಂತ ಈಗ ಉತ್ತರ ಕೊಡ್ತಾ ಇದ್ದಾರೆ. ಬಟ್ ಒಂದೇನಂದರೆ ಕಾಂಗ್ರೆಸ್ನವ್ರಿಗೆ ಹಿಂದೂಗಳು ಒಗ್ಗಟ್ಟಾಗಿ ಇರೋದಕ್ಕೆ, ಹಿಂದೂಗಳು ಅಂತ ಗುರುತಿಸ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ಯಾವತ್ತು ಜಾತಿಗಳಿಂದ ಗುರುತಿಸ್ಕೊಳ್ಳಿ. ಆಮೇಲೆ RSS ಯಾವತ್ತು ರಾಜಕೀಯ ಪಕ್ಷವೇ ಆಗಿರಲಿಲ್ಲ, ರಾಜಕೀಯ ಬೇರೆ. ಬಟ್ ಅದು ರಾಜಕೀಯ ಮುಖವಾಣಿ ಇದೆಯಲ್ಲ, BJP ರಾಜಕೀಯ ಸಂಸ್ಥೆ, ಅದಕ್ಕೋಸ್ಕರ BJPನ ಅಪೋಸ್ ಮಾಡ್ತಾ RSS